ಇವತ್ತು ಫೈನಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಒಂದ್ ಡ್ರೆಸ್ ನ ಫೈನಲ್ ಮಾಡಿದ್ವಿ. ಇನ್ನೇನು ಪ್ರೀ ವೆಡ್ಡಿಂಗ್ ಶೂಟ್ ಹೋಗಕ್ಕೆ ಒಂದೇ ದಿನ ಇರೋದು. ಅದಕ್ಕೆ ಇವತ್ತು ಎಷ್ಟೊತ್ತಾದ್ರೂ ಬಟ್ಟೆನ ಫೈನಲ್ ಮಾಡ್ಲೇಬೇಕು ಅಂತ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ದಾವಣಗೆರೆ ಕಡೆ ಹೊರಟ್ವಿ. ಆಮೇಲೆ ದಾವಣಗೆರೆಗೆ ಬಂದು ಏನ್ ಮಾಡೋದಂತ ಯೋಚನೆ ಮಾಡ್ಬೇಕಾದ್ರೆ ನಂಗೊಂದ್ ಐಡಿಯಾ ಬಂತು. ನಾವ್ಯಾಕೆ ಸುಮ್ನೆ ರೆಂಟಲ್ ಡ್ರೆಸ್ ತಗೋಬಾರ್ದು ಅಂತ. ಆಮೇಲೆ ಸೀದಾ ರೆಂಟಲ್ ಶಾಪ್ ಹತ್ರ ಹೋದ್ವಿ. ರೆಂಟಲ್ ಏನೋ ಡ್ರೆಸ್ ತಗೋಣ ಅಂತ ಹೋದ್ವಿ. ಆದ್ರೆ ಬಜೆಟ್ ಯಾಕೋ ಸ್ವಲ್ಪ ನಮಗ್ ಜಾಸ್ತಿ ಅನಿಸ್ತು. ಅದಕ್ಕೆ ಓನಾಗೆ ಸ್ಟಿಚ್ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ದೆ. ಆಮೇಲೆ ಅಲ್ಲಿಂದ ಸೀದಾ ಸೀರೆ ಅಂಗಡಿಗೆ ಬಂದ್ವಿ. ಆಮೇಲೆ ಇಲ್ಲೂ ಅಷ್ಟೇ ಯಾವ ಸೀರೆ ತಗೊಳದಂತ ಹುಡುಕಿ ಸಾಕಾಗಿ ಫೈನಲಿ ಯಾವ್ದೋ ಒಂದ್ ಫೈನಲ್ ಮಾಡಿದ್ವಿ. ಮತ್ತೆ ಅಲ್ಲಿಂದ ಒಂದ್ ಸೀರೆ ಸೆಲೆಕ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಕ್ ಕೊಡಕ್ಕಿಂತ ಮುಂಚೆ ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ಬಿಡೋಣ ಅಂತ ಇನ್ವಿಟೇಷನ್ ಕಾರ್ಡ್ ಶಾಪಿಗೆ ಹೋದ್ವಿ. ಆಮೇಲೆ ಅಲ್ಲಿ ಕಾರ್ಡ್ ಸೆಲೆಕ್ಟ್ ಮಾಡಿದ್ಮೇಲೆ ಟ್ರೆಡಿಷನಲ್ ಡ್ರೆಸ್ ಗೆ ಸ್ಟಿಚ್ ಮಾಡಿಸ್ತಾ ಇದೀನಿ. ವೆಸ್ಟರ್ನ್ ಡ್ರೆಸ್ ನ ನೋಡೋಣ ಅಂತ ಜೂಡಿಯಾಗ ಹೋಗಿದ್ವಿ. ಆಮೇಲೆ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಡ್ರೆಸ್ ಸಿಗ್ಲಿಲ್ಲ ಅಂತಂದು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಆಮೇಲೆ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ಮೊನ್ನೆ ನಮ್ ತಮ್ಮಂದೊಬ್ಬನ್ ಬರ್ತ್ಡೇ ಮಾಡಿದ್ವಲ್ಲ, ಅದಕ್ಕೆ ಪಾರ್ಟಿ ಕೇಳೋಣ ಅಂತಂದ್ ಹೋಗಿದ್ವಿ. ಆಮೇಲೆ ಅವನಿಗೆ ಒಂದ್ ಸ್ಪೆಷಲ್ ವಿಶ್ ಕೂಡ ಮಾಡ್ಸಿದ್ವಿ. ಗೈಸ್, ಆ ಬೆಣ್ಣೆ ಅಂತ ಹುಡುಗ ದೀಪಕ್ ಯಾರು ಅಂತ ಅನ್ಕೊಂಡಿದ್ರ? ಇವ್ನೇ ನೋಡ್ರಿ. ತೋರ್ಸ ಮಗನ, ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಹೇಳ್ರಿ. ಅಷ್ಟು ಕಷ್ಟಪಟ್ಟು ವಿಶ್ ಮಾಡ್ತಿದ್ವಿ ನಿಮ್ಗೆ. ಸ್ಪೆಷಲ್ ವಿಶಸ್ ಅವ್ರಿಗೇನಾದ್ರು ಹೇಳಕ್ ಇಷ್ಟಪಡ್ತೀಯ ವಿಡಿಯೋ ಮಾಡಿದವರಿಗೆ? ಅವನಿಗೆ ಬರ್ಡೇ ಟ್ರೀಟ್ ಕೊಡ್ಸೋ ಅಂತ ಕೇಳಿದ್ರೆ ಜ್ಯೂಸ್ ಕೊಟ್ಟ ಮುಗಿಸ್ಬಿಟ್ಟ. ಏನೋ ಒಂದು ಅಂತಂದ್ ಕುಡ್ಕೊಂಡು ಅಲ್ಲಿಂದ ಡ್ರೆಸ್ ಸ್ಟಿಚ್ ಮಾಡ್ಸೋಣ ಅಂತ ಬಂದ್ವಿ. ಅದು ಸ್ಟಿಚ್ ಆದ್ಮೇಲೆ ಫೈನಲ್ ಲುಕ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಟ್ರೆಡಿಷನಲ್ ಡ್ರೆಸ್ ಅಂತೂ ಫೈನಲ್ ಆಯ್ತು. ಇವಾಗ ಇನ್ನೇನ್ ವೆಸ್ಟರ್ನ್ ಡ್ರೆಸ್ ತಗೊಳ್ಳೋದೊಂದೇ ಬಾಕಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.